ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀದೇವಿ ಮಹಾತ್ಮ್ಯ ಗ್ರಂಥವು 1ನೇ ಅಧ್ಯಾಯ 4ನೇ ಪದ್ಯ. ಏನು ಹೇಳುವೆ ನಮ್ಮ ಶಿವಪುರದ ನಿಧಾನದ ಸೌಂದರ್ಯ, ಕಾಡಾನೆಗಳು ಕಾಡ್ಕೋಣ ಕಾಡಾಕಳಿನ ಸಂದಣಿಯು, ಜ್ಞಾನಿಗಳ ಆಶ್ರಮವು ಬ್ರಹ್ಮಧ್ಯಾನ ಮಾಡುವ ಋಷಿ ಸಮೂಹದ ಸ್ನಾನ ಮೌನದ ಜಪಗಳಿಂದೆಸೆದಿತ್ತು ರಜತಾದ್ರಿ. ಈ ಒಂದು ಆ ರಜತಾದ್ರಿ ಹೇಗಿತ್ತು? ಆ ಪರಮೇಶ್ವರ, ಆ ಪಾರ್ವತಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಾತಾವರಣ, ಅಲ್ಲಿರ್ತಕ್ಕಂಥ ಎಲ್ಲವೂ ಹೇಗಿತ್ತು ಅಂಥೇಳಿ ಅಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ಏನೇನಿದೆ? ಶಿವಪುರ, ಕಾಡಾನೆಗಳು ಇದ್ದಾವೆ, ಕಾಡು ಕೋಣ ಇದ್ದಾವೆ, ಕಾಡು ಆಕಳು ಇದ್ದಾವೆ, ಆಶ್ರಮಗಳಿದ್ದಾವೆ, ಜ್ಞಾನಿಗಳ ಆಶ್ರಮಗಳು, ಧ್ಯಾನ ಮಾಡ್ತಕ್ಕಂತಹ ಸಮೂಹ ಇದೆ, ಸ್ನಾನ ಜಪಾದಿಗಳನ್ನು ಮಾಡ್ತಕ್ಕಂಥ ಒಂದು ಸಮೂಹ, ಎಲ್ಲವೂ ಕೂಡ ಅಲ್ಲಿದೆ ಅಂತ ಅರ್ಥ. ಇದರ ಆಂತರಿಕ ಅರ್ಥ ಏನು? ರಹಸ್ಯಗಳನ್ನು ಏನೇನು ಹೇಳ್ತಾರೆ ಇದರೊಳಗೆ ಅಂದರೆ, ಕಾಡಾನೆಗಳು, ಕಾಡಾನೆ ಅಂದರೆ ಮರು ಇರ್ತದೆ. ಇದು ನಮ್ಮ ದೇಹದಲ್ಲಿ ಅನ್ವಯ ಮಾಡಿ ಹೇಳ್ತಕ್ಕಂಥದ್ದು. ಶಿವಪುರ ಇದು ಶಿವ ಇರ್ತಕ್ಕಂಥ ಪುರ. ಇಲ್ಲ ಅಂದರೆ ಏನಾಗುತ್ತೆ? ಶವಪುರ ಆಗತ್ತೆ. ಶವಪುರದಾಗ ಯಾವ ಇರಲಿಕ್ಕಿಲ್ಲ, ಭಾವನೆಗಳಿರಲಿಕ್ಕಿಲ್ಲ, ಏನೂ ಇರಲಿಕ್ಕಿಲ್ಲ. ಅದು ಸುಮ್ಮನೆ ಸ್ತಬ್ಧ ಆಗಿರ್ತದೆ. 4 ದಿವಸಕ್ಕೆ ಆ ದೇಹ ಏನಾಗುತ್ತೆ? ಪಂಚಭೂತಗಳಲ್ಲಿ ಒಂದು 4 ದಿವಸಕ್ಕೆ ಅದು ಸೇರಿಕೊಳ್ತದೆ. ಹೀಗೆ ಈ ಶಿವ ಇರೋದ್ರಿಂದ ಆ ಪುರದಲ್ಲಿ ಏನೇನು ಇರ್ತವೆ? ಕಾಡು ಕೋಣಗಳಿರ್ತವೆ, ಮರುವು ಇರ್ತದೆ. ಕಾಡಾನೆಗಳು ಅಂದರೆ, ಕಾಡಾನೆ ಅಂದರೆ ಮರುವು, ಕಾಡು ಕೋಣ ಅಂದರೆ ಮದಕ್ಕೆ, ಮಹಿಷ ಅಂದರೆ ಎಲ್ಲ ಮದಕ್ಕೆ ತೋರಿಸ್ತಕ್ಕಂಥದ್ದು. ಮದಗಳು ನಮ್ಮಲ್ಲಿದ್ದಾವೆ. ಕಾಡು ಆಕಳು, ಸಪ್ತ ವ್ಯಸನಗಳು ನಮ್ಮೊಳಗೆ ಇದ್ದಾವೆ. ಸಪ್ತವ್ಯಸನ ಸಂದಣಿ, ಮತ್ತು ಸಂದಣಿ ಅಂದರೆ ಎಲ್ಲ ಸೇರಿಸಿದ್ದಾವೆ. ಜ್ಞಾನಿಗಳ ಆಶ್ರಮವು, ಇಲ್ಲಿ ಆನಂದಮಯ ಕೋಶದ ಬಗ್ಗೆ ಹೇಳ್ತಾರೆ. ತಿಳುವಳಿಕೆ, ತಿಳಿದುಕೊಳ್ಳೋದು, ತಿಳಿಸೋದು, ಎರಡು. ತಿಳಿಸೋದು ಮತ್ತು ತಿಳಿದುಕೊಳ್ಳುವುದು, ಕೇಳುವುದು, ಎರಡರಲ್ಲಿ ಇರ್ತಕ್ಕಂಥ ಒಂದು ಜ್ಞಾನಿಗಳ ಸಮೂಹ ಕೂಡ ಇಲ್ಲಿದೆ. ಆಶ್ರಮಗಳು ಕೂಡ ಇಲ್ಲಿದ್ದಾವೆ. ಬ್ರಹ್ಮಧ್ಯಾನ ಮಾಡುವ ಋಷಿ ಸಮೂಹ, ಬ್ರಹ್ಮಧ್ಯಾನ ಮಾಡ್ತಕ್ಕಂಥದ್ದು. ಧ್ಯಾನ ಅಂದರೆ ಬ್ರಹ್ಮಧ್ಯಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಧ್ಯಾನ ಅಂದರೆ ಚತುರ್ಮುಖ ಬ್ರಹ್ಮಧ್ಯಾನನೋ, ಅದು ಆ ಧ್ಯಾನ ಅಲ್ಲ. ಅದು ಚತುರ್ಮುಖ ಬ್ರಹ್ಮಧ್ಯಾನ ಅಲ್ಲ. ಬ್ರಹ್ಮ ಅಂದರೆ ಪರಬ್ರಹ್ಮ ಧ್ಯಾನ ಮಾಡ್ತಕ್ಕಂಥವ್ರು. ಈ ಒಂದು ಸಮೂಹದಲ್ಲಿ ಪರಬ್ರಹ್ಮ ಧ್ಯಾನ ಮಾಡ್ತಕ್ಕಂಥವರು ಕೂಡ ಇದರೊಳಗಿದ್ದಾರೆ, ಋಷಿಗಳಿದ್ದಾರೆ. ಆ ಒಂದು ಮನಸ್ಸಿದೆ, ಸುಮನ ಅಂತ ಕರೀತಾರೆ ಅದಕ್ಕೆ. ಸ್ನಾನ ಮೌನದ ಜಪಗಳಿಂದೆಸೆದಿತ್ತು ರಜತಾದ್ರಿ. ಈ ಎಲ್ಲವೂ ಕೂಡ ಸ್ನಾನ ಮತ್ತು ಮೌನ ಇಲ್ಲಿ ಯಾಕೆ ಹೇಳಿದ್ದಾರೆ? ಶುದ್ಧಿ ಆಗ್ತಕ್ಕಂಥವ್ರು ಇದ್ದಾರೆ. ಸ್ನಾನ ಅಂದರೆ ಈ ಬಾಹ್ಯ ವಿಷಯಗಳನ್ನ ಹೊರತು ಸುಮ್ಮನೆ ಇದ್ದರೆ ಸಿದ್ಧಿ ಆಗ್ತಕ್ಕಂಥದ್ದು. ಆ ಮನಸ್ಸು ಯಾವಾಗ ತಟಸ್ಥ ಹೊಂದುತ್ತದೋ ಆವಾಗ ಭಾವ ವಿಶ್ಲೇಷಣೆಯನ್ನು ನಾವು ಜಪ ಅಂದರೆ ಮನಸ್ಸು ಕೊಟ್ಟು ನಾವು ಯಾವಾಗ ಮಾಡ್ತೀವೋ, ಜಪ ಅಥವಾ ಇನ್ನೊಂದಾಗಲಿ, ಈ ಕೇಳುವಂಥದ್ದು ಕೂಡ ಜಪನೇ ಆಗ್ತದೆ. ಯಾಕೆಂದರೆ ಅರ್ಥಾನುಸಂಧಾನ ಯಾವಾಗ ಆಗ್ತದೋ ಅದು ಜಪ ಆಗ್ತದೆ, ಇಲ್ಲಾಂದರೆ ಪಠಣ ಆಗ್ತದೆ. ಹಾಗೆ ಆ ಥರ ಮಾಡ್ತಕ್ಕಂಥವರೆಲ್ಲರೂ ಕೂಡ ಈ ಒಂದು ರಜತಾದ್ರಿಯಲ್ಲಿ, ಬೆಳ್ಳಿಯ ಒಂದು ಬೆಟ್ಟದಲ್ಲಿ ಅಲ್ಲಿದ್ದರು ಅಂತ ಇಲ್ಲಿ ಹೇಳ್ತಕ್ಕಂಥವು. ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಇರೋವೆ. ಈ ಶರೀರದಲ್ಲಿ ಶಿವ ಇರೋದ್ರಿಂದ ಇದು ಶಿವಪುರ ಆಗಿದೆ ಅಂತ. ಶಿವಪುರ ಅಂದರೆ ದೇಹನೂ ಅನ್ಬೋದು. ಅಲ್ಲಿರ್ತಕ್ಕಂಥ ಹೊರಗಳು ಕೂಡ ಇರೋದು, ಅದೆಲ್ಲವೂ ಇದೆ. ಎಲ್ಲವೂ ಬೇಕು, ಒಂದಕ್ಕೊಂದು ಬೇಕು. ಇಲ್ಲ ಅಂದರೆ
ಈಗ ನಾವೇನು ಅಂದ್ಕೊಳ್ತೀವಿ, ಇವು ಇರಬಾರ್ದು, ಇವು ಇರಬೇಕು ಅಂತ ಅಂದ್ಕೊಳ್ತೀವಿ, ಅದೇ ತಪ್ಪು. ಹಂಗಾಗಿದ್ದರೆ ಆ ಭಗವಂತ ಯಾಕೆ ಇವನ್ನು ಸೃಷ್ಟಿ ಮಾಡ್ತಾ ಇದ್ದ? ಸೃಷ್ಟಿ ಮಾಡ್ತಾನೆ ಇರಲಿಲ್ಲ ಭಗವಂತ. ಇದು ಇರಬೇಕು, ಇದು ಅದು ಒಂದು ಇರೋದ್ರಿಂದ ಇನ್ನೊಂದಕ್ಕೆ ಬೆಲೆ ಇರ್ತದೆ. ದುಃಖ ಇರೋದ್ರಿಂದ ಸಂತೋಷಕ್ಕೆ ಬೆಲೆ ಇರ್ತದೆ. ಸಂತೋಷದ ಬೆಲೆನೇ ಗೊತ್ತಾಗಲ್ಲ ದುಃಖ ಇಲ್ಲ ಅಂದರೆ. ನಷ್ಟ ಆದರೆ ಲಾಭದ ಬೆಲೆ ಗೊತ್ತಾಗತ್ತೆ. ಎಲ್ಲವೂ ದ್ವಂದ್ವವಾಗಿದ್ದಾವೆ ಪ್ರಪಂಚದೊಳಗೆ. ಅದೆಲ್ಲ ಭಗವಂತನ ಸೃಷ್ಟಿಯೇ. ಭಗವಂತ ಯಾಕೆ ಸೃಷ್ಟಿದ ಅಂದರೆ ಅವನೆಲ್ಲವನ್ನು ಬೇಕದು. ಧರ್ಮಾಯೇ ನಮಃ, ಅಧರ್ಮಾಯೇ ನಮಃ 2 ಮಂತ್ರಗಳಿದ್ದಾವೆ. ಹಾಗಾಗಿ ಎರಡೂ ಕೂಡ ಒಟ್ಟೊಟ್ಟಿಗೆ ಇದ್ದಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯಗಳಲ್ಲಿ ಇನ್ನೂ ಹೆಚ್ಚು ಏನೇನಿದ್ದಾವೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.